ಬಳ್ಳಾರಿ ಬ್ಯಾನರ್ ಕಿಚ್ಚಿನ ಬೆನ್ನಲ್ಲೇ ಧಗಧಗಿಸಿದೆ ರೆಡ್ಡಿ ಮಾಡೆಲ್ ಹೌಸ್. ಜನಾರ್ದನ ರೆಡ್ಡಿ ಮಾಲೀಕತ್ವದ ಲೇಔಟ್ನ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಬಳ್ಳಾರಿಯ ಕಂಟೋನ್ಮೆಂಟ್ ಬಳಿ ಇರುವಂತಹ ರೆಡ್ಡಿ ಲೇಔಟ್ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಬಳ್ಳಾರಿಯ ಕಂಟೋನ್ಮೆಂಟ್ ಬಳಿ ರೆಡ್ಡಿ ಲೇಔಟ್ನ ಮನೆಗೆ ಬೆಂಕಿ ಬಿದ್ದಿದೆ. ಜನಾರ್ದನ ರೆಡ್ಡಿ ಮಾಲೀಕತ್ವದ ಲೇಔಟ್ನ ಮಾಡೆಲ್ ಹೌಸ್ ಬೆಂಕಿಗಾಹುತಿಯಾಗಿದೆ. ಮಾಡೆಲ್ ಹೌಸ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಅಗ್ನಿಶಾಮಕ ದಳ ದೌಡಾಯಿಸಿದ್ದು ಬೆಂಕಿ ನಂದಿಸಿದ್ದಾರೆ. ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ನಿರತರಾಗಿದ್ದಾರೆ. ಬ್ಯಾನರ್ ಕಿಚ್ಚಿನ ಬೆನ್ನಲ್ಲೇ ರೆಡ್ಡಿ ಮಾಡೆಲ್ ಹೌಸ್ ಧಗಧಗಿಸಿದೆ. ಬ್ಯಾನರ್ ಕಿಚ್ಚಿಗೆ ರೆಡ್ಡಿಯ ಮಾಡೆಲ್ ಹೌಸ್ ಬಲಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಕಿಡಿಗೇಡಿಗಳು ಜನಾರ್ದನ ರೆಡ್ಡಿ ಮಾಲೀಕತ್ವದ ಲೇಔಟ್ನ ಮಾಡೆಲ್ ಹೌಸ್ಗೆ ಬೆಂಕಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರುವಂತದ್ದು. ಬ್ಯಾನರ್ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಬೆನ್ನಲ್ಲೇ ಅದೇ ಒಂದು ದ್ವೇಷದ ಹಿನ್ನೆಲೆಯಲ್ಲಿ, ವೈಷಮ್ಯದ ಹಿನ್ನೆಲೆಯಲ್ಲಿ ಬೆಂಕಿ ಹಚ್ಚಿರುವಂತಹ ಶಂಕೆ ಇದೆ. ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ದೌಡಾಯಿಸಿದ್ದು ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬ್ಯಾನರ್ ಕಟ್ಟಿದ್ದಕ್ಕೆ ದೊಡ್ಡ ಗಲಾಟೆಯೇ ಆಗಿತ್ತು. ಬಳ್ಳಾರಿ ಬ್ಯಾನರ್ ಗಲಾಟೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. ಈ ನಿಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ನ ರಾಜಕೀಯ ಕೆಸರೆರ ಚಾಟಕ್ಕೆ ಕೂಡ ಈ ಬ್ಯಾನರ್ ಗಲಾಟೆ ಕಾರಣವಾಗಿತ್ತು. ಈಗ ಅದೇ ಹಳೆ ವೈಷಮ್ಯವನ್ನ ಇಟ್ಕೊಂಡು ಮಾಡೆಲ್ ಹೌಸ್ಗೆ ಬೆಂಕಿ ಹಾಕಿದ್ದಾರೆ ದುಷ್ಕರ್ಮಿಗಳು ಅನ್ನುವಂತಹ ಅನುಮಾನ ಎದ್ದಿದೆ. ಜನಾರ್ದನ ರೆಡ್ಡಿ ಮಾಲೀಕತ್ವದ ಲೇಔಟ್ನ ಮಾಡೆಲ್ ಹೌಸ್ ಇದು. ಬೆಂಕಿಗೆ ಆಹುತಿಯಾಗಿದೆ. ಬಳ್ಳಾರಿಯ ಕಂಟೋನ್ಮೆಂಟ್ ಬಳಿ ಇರುವಂತಹ ರೆಡ್ಡಿ ಲೇಔಟ್. ದುಷ್ಕರ್ಮಿಗಳು ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿದ್ದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೆ ಬೆಂಕಿ ಹೊತ್ತಿಕೊಂಡಿದೆ. ರಾಜಕೀಯ ಬೆಂಕಿ ಬಳ್ಳಾರಿಯಲ್ಲಿ ಮತ್ತೆ ಹೊತ್ತಿಕೊಂಡಿದೆ. 3 ರಿಂದ 4 ಕೋಟಿ ಮೌಲ್ಯದ ಮಾಡೆಲ್ ಹೌಸ್ ಇದು. 3 ರಿಂದ 4 ಕೋಟಿ ಮೌಲ್ಯದ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿದೆ. ಭರತ್ ರೆಡ್ಡಿ ಕಡೆಯವರೇ ಬೆಂಕಿ ಹಚ್ಚಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಸೋಮಶೇಖರ್ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಬಳ್ಳಾರಿ ಭಸ್ಮ ಮಾಡೋದಾಗಿ ಹೇಳಿಕೆಯನ್ನ ನೀಡಿದ್ರು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಬಳ್ಳಾರಿಯನ್ನೇ ಭಸ್ಮ ಮಾಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಶಾಸಕ ಭರತ್ ರೆಡ್ಡಿ ನೀಡಿದ್ರು. ಈಗ ಅದರ ಮುಂದುವರೆದ ಭಾಗನ ಇದು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಅದೇ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬಳ್ಳಾರಿ ಬ್ಯಾನರ್ ಹೌಸ್ನ ಕಿಚ್ಚು ಇನ್ನು ಹೊತ್ತಿಕೊಂಡಿರುವಂತಹ ಸಂದರ್ಭದಲ್ಲೇ ಜನಾರ್ದನ ರೆಡ್ಡಿ ಮಾಲೀಕತ್ವದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಈ ಬ್ಯಾನರ್ ಗಲಾಟೆಯ ದ್ವೇಷದಿಂದಾಗಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಮಾಡೆಲ್ ಹೌಸ್ ನನ್ನ ಸುಟ್ಟು ಹಾಕಲು ಹೊರಟಿದ್ರ ದುಷ್ಕರ್ಮಿಗಳು ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ನೋಡಿ, ಇದು ಸಾಯಂಕಾಲ ಟೈಮ್ ನಲ್ಲಿ ಬಂದು ಏನು ಪುಡಾರಿಗಳು ಅಂದ್ರೆ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದ್ದಾರೆ ಜನ, ಅವರೇ ಬಂದು ಈ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ನಮ್ಮ ಏನು ಮಾಡೆಲ್ ಹೌಸ್ ಅಂತ ಏನ್ ನಾವು ಕರಿತೀವೋ ಇದನ್ನ ಇಡೀ ಲೇಔಟ್ ಅಲ್ಲಿ ಇದೇ ತರ ಹೌಸಸ್ ಬರ್ತಾವೆ ಅಂತ ಹೇಳಿ ಜನಕ್ಕೆ ತೋರಿಸ್ಲಿಕ್ಕೆ ಇದು ಒಂದು ಹೌಸ್ ಬಹಳ ಖರ್ಚು ಮಾಡಿ ವಿತ್ ಫರ್ನಿಚರ್ ಎಲ್ಲ ಇತ್ತು. ಕಂಪ್ಲೀಟ್ ಮನೆಗೆ ಏನ್ ಬೇಕೋ ಅವೆಲ್ಲ ಇದರಲ್ಲಿ ಇದ್ವು. ಇದನ್ನ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಗ್ಲಾಸಸ್ ಗ್ಲಾಸ್ ಡೋರ್ಸ್ ಇದ್ವು, ಎಲ್ಲ ಗ್ಲಾಸ್ ಡೋರ್ಸ್ನೆಲ್ಲ ಹೊಡೆದಾಕಿ ದೊಡ್ಡ ದೊಡ್ಡ ನಮ್ಮ ವಿಂಡೋಸ್ ಇದ್ವು, ಗ್ಲಾಸ್ ವಿಂಡೋಸ್ ಅದನ್ನ ಹೊಡೆದಾಕಿ ಒಳಗೆ ಬಂದಿದ್ದಾರೆ. ಬಂದು ಕಂಪ್ಲೀಟ್ ಪೆಟ್ರೋಲ್ ಹಾಕಿ ಸುಟ್ಬಿಟ್ಟಿದ್ದಾರೆ. ಉದ್ದೇಶ ಅಂತಂದ್ರೆ ಈಗಾಗ್ಲೇ 1ನೇ ತಾರೀಕು ನಮ್ಮ ಭರತ್ ರೆಡ್ಡಿ ಏನ್ ಬಳ್ಳಾರಿ ನಗರದ